ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಇವತ್ತು ನಾನು ನಿಮಗೆ ಒಂದು ಸ್ಲೀವ್ ಡಿಸೈನ್, ಹೊಸ ಥರ ಇರೋ ಸ್ಲೀವ್ ಡಿಸೈನ್ನ ತೋರಿಸೋಣ ಅಂತ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಮತ್ತು ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು ಸ್ಲೀವ್ ಡಿಸೈನು. ಯಾರೆಲ್ಲ ಬಿಗಿನರ್ಸು ನೆಕ್ ಡಿಸೈನ್ಸ್ ಹಾಕ್ತಾ ಇದ್ದೀರಲ್ಲ ಈಗಾಗಲೇ, ಅವರೆಲ್ಲ ಈ ಥರದ್ದು ಒಂದೊಂದು ಸ್ಲೀವ್ ಡಿಸೈನ್ಸ್ನ ಮಾಡಿಕೊಡ್ಬೋದು ನೀವು. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈಗ ನಾನು ಇದಕ್ಕೆ ಫಸ್ಟೇ ಫ್ಲವರ್ದು ಡಿಸೈನ್ ಮಾಡ್ಕೊತಾ ಇದ್ದೀನಿ ಒಳಗಡೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಳಗಡೆ ಫ್ಲವರ್ ಡಿಸೈನ್ ಬಂದು ಆಮೇಲೆ ಇದಕ್ಕೆ ಲೀಫ್ ಶೇಪ್ ಬರುತ್ತೆ ಫುಲ್ಲು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಮತ್ತು ನಾನು ಈಗೇನು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ನಲ್ಲ, ಸೆಕೆಂಡ್ ವೀಡಿಯೋ, ಅದ್ರದ್ದು ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿದೆ. ಮತ್ತು ತುಂಬ ಜನ ನೋಡ್ತಾ ಇದ್ದೀರಾ, ತುಂಬ ಜನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿದೆ. ನಿಮಗೆಲ್ಲ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತಲೂ ಸ್ವಲ್ಪ ಜನ ಕಮೆಂಟಲ್ಲೂ ಹೇಳಿದ್ದೀರಾ. ತುಂಬ ಚೆನ್ನಾಗಿ ಹಾಕಿದ್ದೀರಾ ವೀಡಿಯೋ, ನೀಟಾಗಿ ಗೊತ್ತಾಗ್ತಿದೆ ಅಂತ ಅಂದ್ಬಿಟ್ಟು. ಮುಂದೆ ಇನ್ನೂ ಚೆನ್ನಾಗೇ ನಾನು ಹೇಳ್ಕೊಡ್ತೀನಿ, ಓಕೆನಾ? ಮತ್ತು ಒಂದಷ್ಟು ಜನ ನನಗೆ ಕಾಲ್ ಮಾಡಿದರು. ಏನಾಗ್ತಿದೆ ಅಂದರೆ ಅವ್ರ ಮಿಷಿನ್ಸು ತುಂಬ ಥ್ರೆಡ್ ಕಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ಏನು ಗೊತ್ತಾ, ಥ್ರೆಡ್ ಕಟ್ ಆಗುತ್ತೆ ಅಂತಂದರೆ ಮೇಯ್ನು ಒಂದು ಏನಾಗಿರುತ್ತೆ, ನೀವು ನೀಡ್ಲನ್ನ ಸರಿಯಾಗಿ ಅಡ್ಜಸ್ಟ್ ಮಾಡಿ ಕೂರಿಸಿರಲ್ಲ. ಇಲ್ಲ ನೀಡ್ಲು ತುಂಬ ಮೇಲೆ ಹಾಕಿರ್ತೀರ, ಡೌನ್ ಹಾಕಿರ್ತೀರ. ಇಲ್ಲ ಅಂತಂದರೆ ಸ್ವಲ್ಪ ಆ ನೀಡ್ಲು ಪಾಯಿಂಟ್ ಏನಿದೆ ಅಲ್ಲ, ಈಗ ಒಂದು ಗೆರೆ ಥರ ಇರೋದೊಂದು ಶೇಪ್ ಕೊಟ್ಟಿರ್ತಾರೆ ನೀಡ್ಲಲ್ಲಿ, ಅದು ನಿಮ್ಮ ಸೈಡಿಗೆ ಬರೋ ಥರ ಫಿಟ್ ಮಾಡಬೇಕು ಅಂತ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅದು ಒಂಚೂರು ಆಚೆ ಈಚೆ ಟರ್ನ್ ಆಯ್ತು ಅಂತಂದ್ರೂ ನಿಮಗೆ ಅದು ಚೇಂಜ್ ಆಗಿಬಿಡುತ್ತೆ. ಏನೋ ನೀಡ್ಲು ದಾರ ಕಟ್ಟಾಗ್ತಾ ಇರುತ್ತೆ. ಅದು ನೀಟಾಗಿ ಕೂರಿಸ್ಕೋಬೇಕಾಗತ್ತೆ ನೀವು. ಜೊತೆಗೆ ಇನ್ನೊಂದೇನಾಗುತ್ತೆ ಅಂತಂದರೆ, ಈ ಮೊನ್ನೆ ಯಾರೋ ನಂಗೆ ಫೋನ್ ಮಾಡಿದರು ದಾವಣಗೆರೆಯಿಂದ. ಅವರು ಹೇಳಿದ್ರು, ಏನು ಬಾಬಿನ್ ಕೇಸ್ ಹಾಳಾಗಿದೆ ಅಂತ ಅಂದ್ಬಿಟ್ಟು ನನ್ನ ಬಾಬಿನ್ ಕೇಸೇ ಚೇಂಜ್ ಮಾಡಿಸಿದ್ರು. ಮತ್ತು ಬಾಬಿನ್ ಕೇಸ್ ಬೇರೆ ಬೇರೆದೇ ಹಾಕಬೇಕಾಗುತ್ತೇನೋ ಅಂತ. ನನಗೆ ಗೊತ್ತಿರೋ ಪ್ರಕಾರ ಈ ಎಂಬ್ರಾಯ್ಡರಿ ಮಿಷಿನಲ್ಲಿ ಬಾಬಿನ್ ಕೇಸ್ದು ಜಾಸ್ತಿ ಅದು ಹಾಳಾಯಿತು, ನಾನು ಬೇರೆ ತೊಗೋಬೇಕು ಅನ್ನೋ ಪ್ರಾಬ್ಲಮ್ ಏನೂ ಇರಲ್ಲ. ಯಾಕೆ ಅಂತಂದರೆ ಬಾಬಿನ್ ಕೇಸು ನಮಗೆ ಏನು ಸ್ವಲ್ಪ ಲೂಸು ಅಥವಾ ಟೈಟು ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು. ಆದಷ್ಟು ಟೈಟ್ ಮಾಡಬೇಡಿ ಬಾಬಿನ್ ಕೇಸ್ನ. ಸ್ವಲ್ಪ ಫ್ರೀಯಾಗಿ ಥ್ರೆಡ್ ಬರೋ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ಆದರೆ ಪದೇ ಪದೇ ಬಾಬಿನ್ ಕೇಸ್ನ ಚೇಂಜ್ ಮಾಡೋವಂಥ ನೆಸೆಸಿಟಿ ಏನೂ ಇರಲ್ಲ, ಓಕೆನಾ? ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವು ಇವಾಗ ಬಿಗಿನರ್ಸ್ ಆಗಿರೋದ್ರಿಂದ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬೇಗ ತುಣಿತಾ ಇರ್ತೀರಾ, ಅಥವಾ ಇನ್ನೇನೋ ಒಂದು ಸ್ವಲ್ಪ ರಿವರ್ಸ್ ತುಣಿತೀರಾ, ಏನೋ ಒಂದು ಆದಾಗ ಏನಾಗುತ್ತೆ, ಶಟಲ್ ಚೇಂಜ್ ಆಗಿಬಿಡುತ್ತೆ ಮಿಷಿನು ಶಟಲ್ ಚೇಂಜ್ ಆಗಿಬಿಟ್ರು ನಿಮಗೆ ಜಾಸ್ತಿ ಥ್ರೆಡ್ ಕಟ್ ಆಗ್ತಾ ಇರುತ್ತೆ. ಒಂದು ನೀಡ್ಲೂ ಆಚೆ ಈಚೆ ಹಾಕೋಕ್ಕಾಗಲ್ಲ. ಅದೊಂದು ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ನಿಮಗೆ ನಂಬರ್ ಚೇಂಜ್ ಮಾಡ್ಕೊಳ್ಳೋ ಸ್ಪ್ರಿಂಗ್ ಕೊಟ್ಟಿರ್ತಾರಲ್ವ ಸೈಡಲ್ಲಿ, ನೀವು ಬ್ರೇಕಲ್ಲಿ ಏನು ಮೇಲಕ್ಕೆ ನೀಡ್ಲಿನ ಮೇಲೆ ತೆಗಿತಾ ಇರ್ತೀರಲ್ಲ, ಅದರಲ್ಲೂ ನಿಮ್ದು ಫಾಲ್ಟ್ ಆಗುತ್ತೆ. ಏನಂದರೆ, ಅದು ನಿಮಗೆ ಸರಿಯಾಗಿ ಆ ಬ್ರೇಕಲ್ಲಿ ನೀವು ನೀಡ್ಲು ಮೇಲೆ ಎತ್ತುತ್ತೀರಲ್ಲ ಕಾಲಲ್ಲಿ, ಅದು ನಿಮಗೆ ಸರಿಯಾಗಿ ಮೇಲೆ ಹೋಗ್ತಾ ಇರಲ್ಲ. ಏನು ಒಂದು ಕಡೆ ಸ್ವಲ್ಪ ದೊಡ್ಡದು ಬರ್ತಿರುತ್ತೆ, ಒಂದು ಕಡೆ ಚಿಕ್ಕದು ಬರ್ತಿರುತ್ತೆ. ಅಂದರೆ ಆಗ 1 2 4 5 ವರೆಗೂ 1 2 3 4 5 ವರೆಗೂ ರೀಚ್ ಆಗಬೇಕಲ್ವಾ? ಅದೇನಾಗುತ್ತೆ, ಒಂದು ಸೈಡಿಗೆ ನಿಮ್ಮದು 5 ವರೆಗೂ ರೀಚ್ ಆಗಕ್ಕೆ ತೊಗೊಳುತ್ತೆ. ಇನ್ನೊಂದು ಸೈಡ್ ನೀವು ಸ್ಯಾಟಿನ್ ಸ್ಟಿಚ್ನ ದೊಡ್ಡದಾಗ ಅಥವಾ ಲೀಫ್ ಡಿಸೈನ್ನ ದೊಡ್ಡದಾಗಿ ಹಾಕಬೇಕು ಅನ್ನುವಾಗ ನಿಮಗೆ 5 ವರೆಗೂ ಒಂದು ಸೈಡ್ ರೀಚ್ ಆಗಲ್ಲ ಅದು. ಆವಾಗ್ಲೂ ಆ ಥರ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ನೀವೇನು ಮಾಡಿ, ಒಂದು ಸರ್ತಿ ನೀವು ಅದನ್ನು ಕೂಡ ಒಂದು ಸರ್ತಿ ಚೆಕ್ ಮಾಡಿ ನೋಡ್ಕೊಳ್ಳಿ, ಆಯಿತಾ? ಇದನ್ನು ಬ್ರೇಕ್ ಪೆಡಲಲ್ಲಿ ನೀವು ಸೈಡಲ್ಲಿ ಟೆನ್ಷನ್ನ ಮೇಲೆ ತೆಗೆಯೋದು, ನೀಡ್ಲು ಮೇಲೆ ತೆಗೆಯೋದು ಇಳಿಸೋದು ಇರುತ್ತಲ್ವಾ, ಅದನ್ನು ನೀವು ಸ್ವಲ್ಪ ಸ್ಪ್ರಿಂಗ್ನ ಸ್ವಲ್ಪ ನೋಡಿ ಕೈಯಲ್ಲಿ ಹಿಂಗೆ ತೆಗೆದು ನೋಡಿ, ಮೇಲಕ್ಕೆ ಬರುತ್ತೆ ಈಸಿಯಾಗಿ. ಎರಡೂ ಸೈಡ್ ರೊಟೇಟ್ ಆಗ್ತಿದೆ ಅಂತ ಅಂದರೆ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು, ಗೊತ್ತಾಯ್ತಾ? ಇಲ್ಲ ಅಂತಂದರೆ ಇನ್ನೊಂದು ಕೆಲಸ ಏನು ಮಾಡಿದರೆ, ಮಿಷಿನ್ಗೆ ಚೆನ್ನಾಗಿ ಆಯಿಲ್ ಹಾಕಿ ಆದಷ್ಟು ಸ್ವಲ್ಪ ನಿಧಾನವಾಗೇ ಮಾಡಿ. ತುಂಬ ಯಾರು ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಸ್ಪೀಡ್ ಮಾಡಿಕೊಂಡು ನಾವು ಬೋರ್ಡ್ನ ನಿಧಾನಕ್ಕೆ ಓಡಿಸಿದ್ರು ಥ್ರೆಡ್ಡೆಲ್ಲ ಗಂಟಾಗಿಬಿಟ್ಟು ಥ್ರೆಡ್ ಕಟ್ ಆಗ್ತಾ ಇರುತ್ತೆ. ಹಾಗಾಗಿ ಸರಿನಾ? ಈ ಒಂದೆರಡು ನಿಮಗೆ ಬೇಕಾಗಿರುವಂಥ ಟಿಪ್ಸೇ ನಾನು ಹೇಳಿದ್ದೀನಿ ಈ ವಿಡಿಯೋಸಲ್ಲಿ. ನೋಡಿ, ಎಲ್ಲರೂ ಇದೇ ಥರ ಟ್ರೈ ಮಾಡಿ, ಓಕೆನಾ? ನೋಡಿ, ಈಗ ಇದಕ್ಕೆ ನಾನು ಲೀಫ್ ಶೇಪ್ ಕೊಟ್ಬಿಟ್ಟು ಜೊತೆಗೆ ಬಾಲ್ ಚೈನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸುತ್ತ ಲೀಫ್ನ ಹಾಕ್ತಾಯಿದ್ದೀನಿ. ತುಂಬ ಈಸಿ ಫ್ರೆಂಡ್ಸ್, ಇದು ಡಿಸೈನ್ ಕೂಡ ಈಸಿ ಮತ್ತು ನೋಡೋಕ್ಕೂ ತುಂಬ ಲುಕ್ಕಾಗಿದೆ. ಇದ್ರದ್ದು ನೆಕ್ ಡಿಸೈನ್ ನಾನು ವೀಡಿಯೋ ಮಾಡೋಣ ಅಂಥೇಳಿ ಹಾಕ್ಕೊಂಡು ಅದು ವೀಡಿಯೋನೇ ಆಗಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಇದೇ ಡಿಸೈನ್ ಹಾಕುವಾಗ ನಾನು ಖಂಡಿತ ತೋರಿಸ್ತೀನಿ. ಯಾಕೆಂದರೆ ಇದು ನೆಕ್ಕು ತುಂಬ ಚೆನ್ನಾಗಿದೆ ಡಿಸೈನು. ಬಳ್ಳಿ ಇದೆ ಇದರಲ್ಲಿ, ಲೀಫು ಬಳ್ಳಿಗಳೆಲ್ಲ ಇದೆ, ಫ್ಲವರ್ ಇದೆ, ಚೆನ್ನಾಗಿದೆ ಇದು ಡಿಸೈನು. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು, ಆಯಿತಾ? ಮತ್ತು ಇದಕ್ಕೆ ಜಾಸ್ತಿ ಬೇರೆ ಬೇರೆ ಕಲರ್ ಥ್ರೆಡ್ಡೇ ಯೂಸ್ ಮಾಡಿಲ್ಲ. ಏನಿದ್ರು ನೇವಿ ಬ್ಲೂ ಕಲರು ಜೊತೆಗೆ ಗೋಲ್ಡ್ ಕಲರು, ಎರಡೇ ಕಲರ್ ಥ್ರೆಡ್ಡಲ್ಲಿ ಮಾಡಿರುವಂಥದ್ದು. ಮತ್ತು ಕಾಪರ್ ಗೋಲ್ಡು, ಇದು ಬಂದುಬಿಟ್ಟು ಮಾಮೂಲಿ ಗೋಲ್ಡಲ್ಲ, ಕಾಪರ್ ಗೋಲ್ಡ್ ಥ್ರೆಡ್ಡು. ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಮಾತ್ರ ಡಿಸೈನು, ನೆಕ್ಕು ಅಷ್ಟೇ, ಸ್ಲೀವು ಅಷ್ಟೇ, ಹೊಸದಾಗಿ ಮಾಡಿರುವಂಥದ್ದು, ಚೆನ್ನಾಗಿ ಬಂದಿದೆ ಡಿಸೈನು. ನೋಡಿ, ಇದು ಈಗ ನಾನು ಏನಕ್ಕಪ್ಪ ಹಿಂಗೆ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ನೀವು. ನೋಡಿ, ಇವಾಗ ನಾವು ಲೀಫ್ ಮಾಡಿರ್ತೀವಲ್ವಾ, ಲೀಫ್ ಡಿಸೈನ್ ಮಾಡಿದಾಗ ಅಲ್ಲಲ್ಲೇ ಕಚ್ ಹೊಡೆದಿರೋ ಥರ ಕಾಣಿಸ್ತಿರುತ್ತೆ ನಿಮಗೆ. ಅಲ್ಲಲ್ಲೇ ಒಂದೊಂದು ಕಡೆ ಬ್ಲೂ
ಪಿಂಕು, ಬ್ಲೂ ಈ ಥರ ನಿಮಗೆ ಬೇರೆ ಬೇರೆ ಥರ ಕಾಣಿಸ್ತಿರುತ್ತಲ್ಲ, ಹಾಗಾಗಿ ನಾವೇನು ಮಾಡಬೇಕು ಆ ಥರ ಒಂದು ಔಟ್ಲೈನ್ ಥರ ಒಂದು ಸ್ವಲ್ಪ ಜಾಸ್ತಿ ದಪ್ಪ ಕಾಣೋ ಥರ ಒಂದು ಸ್ವಲ್ಪ ಸ್ಟಿಚ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ. ಅದು ಒಂಚೂರು ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಬಿಗಿನರ್ಸ್ ಎಲ್ಲ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂತಂದರೆ ಕೆಲವೊಂದು ಏನು ಬರೀ ಲೀಫ್ ಡಿಸೈನೇ ಹಾಕ್ತಾರಲ್ವಾ, ಇದು ಒಂದೇ ಡಿಸೈನ್ ಮಾಡ್ತಾರಲ್ವಾ ಅಂತ ಅಂತಾರಲ್ವಾ, ಈ ಥರ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಚೇಂಜಸ್ ಕೂಡ ಕಾಣುತ್ತೆ ಡಿಸೈನ್ಸಲ್ಲಿ. ಓಕೆನಾ? ಅದರಲ್ಲಿ ನಾವು ಆಲ್ಮೋಸ್ಟ್ ಏನು ಈ ಥರದ್ದೇ ಫ್ಲವರು ಮತ್ತು ಲೀಫ್ ಮಾಡಿದ್ದೀವಲ್ವಾ, ಹಂಗಾಗಿ ಇದು ಮ್ಯಾಚ್ ಆಗುತ್ತೆ ಅದಕ್ಕೆ. ಕೆಲವ್ರು ನೆಕ್ಕಲ್ಲಿ ಏನು ಡಿಸೈನ್ ಇದೆ ಅದೇ ಕೊಟ್ಬಿಡಿ ಅಂತಾರೆ. ಕೆಲವ್ರು ಇಲ್ಲ ನಮಗೆ ಬೇರೆ ಏನಾದರೂ ಸಪ್ರೇಟಾಗಿ ಒಂದು ಹಾಕಿ ಲೀಫೋ ಗೀಫೋ ಏನೋ ಒಂದು ಹಾಕಿ ಅಂದಾಗ ಈ ಥರ ಹಾಕ್ಬೋದು. ನೋಡಿ ಇದಕ್ಕೆ ಗೋಲ್ಡ್ ಕಲರಲ್ಲಿ ನಾನು ಔಟ್ಲೈನ್ ಕೂಡ ಮಾಡ್ತಾಯಿದ್ದೀನಿ ಆ ಲೀಫ್ಗಳು ಮಾಡಿರೋ ಹತ್ರ. ಇದು ಅಷ್ಟೇ ಫ್ರೆಂಡ್ಸ್, ನಾನು ಹೇಳಲ್ವಾ ಎಷ್ಟು 2ನೇ ನಂಬರಲ್ಲೇ ಇಟ್ಕೊಂಡು ಮಾಡ್ಕೊಂಬನ್ನಿ, ಸೂಪರಾಗಿ ಬರುತ್ತೆ. ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮಾಡೋದ್ರಿಂದ ಒಂಥರ ಲುಕ್ ಕೊಡುತ್ತೆ, ಹೈ ಲುಕ್ ಕೊಡುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮತ್ತೆ ಈ 3ನೇ ವಿಡಿಯೋ ಕೂಡ ಹಾಕ್ತೀನಿ ಇದ್ರದ್ದು ಎಂಬ್ರಾಯ್ಡ್ರಿ ಕ್ಲಾಸಸ್ದು ಬೇಸಿಕ್ ಎಂಬ್ರಾಯ್ಡ್ರಿ ಪ್ಯಾಕ್ ಅಂತ ಏನು ಮಾಡ್ಕೊಂಡಿದ್ವಿ ಅದ್ರದ್ದು ವಿಡಿಯೋ ಹಾಕ್ತೀನಿ. ಜೊತೆಗೆ ಎಲ್ಲರೂ ಏನು ಗೊತ್ತಾ, ಆನ್ಲೈನ್ ಕ್ಲಾಸೇ ಮಾಡಿ ಮೇಡಮ್, ನೀವು ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀರಾ, ಆನ್ಲೈನ್ ಕ್ಲಾಸೇ ಮಾಡಿ ಅಂತೇಳಿ ತುಂಬ ಒತ್ತಾಯ ಮಾಡ್ತಾಯಿದ್ದಾರೆ. ನೋಡೋಣ, ಅದು ಮಾಡೋಣ ಅಂದ್ಕೊಂಡಿದ್ದೀನಿ, ಆದರೆ ಸ್ವಲ್ಪ ಟೈಮ್ ಬೇಕು. ಅದೇ ಹೇಳಿದ್ದೀನಲ್ಲ ನಂದು ಫೋನೆಲ್ಲ ಪ್ರಾಬ್ಲಮ್ ಇದೆ ಅಂತ, ಹಂಗಾಗಿ ಒಟ್ನಲ್ಲಿ ಮಾಡ್ತೀನಿ ಆಯಿತಾ. ಟೈಮ್ ಬೇಕು ಅಷ್ಟೇ. ಮಾಡಿದಾಗ ನಾನು ಖಂಡಿತ ಇದರಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಥರ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ಆವಾಗ ಜಾಯ್ನ್ ಆಗೋರಂತೆ. ಅಲ್ಲಿವರೆಗೂ ಇದರಲ್ಲೇ ನೋಡಿ ದಯವಿಟ್ಟು ಕಲೀರಿ ಎಲ್ಲರೂ. ಯಾರೂ ಸುಮ್ಮನೆ ಕೂತ್ಕೋಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಮತ್ತು ಮಿಷಿನ್ ಕೆಟ್ಟೋಗ್ಬಿಡ್ತು, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗೋಯ್ತು, ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ರೆ ಒಳ್ಳೇದೇನೋ ಅಂತ ಮಾತ್ರ ಯಾರೂ ಅಂದ್ಕೋಬೇಡಿ. ಒಂದು ಸರ್ತಿ ಕಲಿಯೋಕ್ಕೆ ಅಂತ ಹಿಡಿದ್ಮೇಲೆ ಯಾರೂ ಹಿಡ್ದಿದ್ದ ಛಲ ಬಿಡಬೇಡಿ, ನೀಟಾಗಿ ಕಲೀರಿ. ನೀವು ಒಂದು ಸರ್ತಿ ನೀವು ಪ್ರಯತ್ನ ಹಾಕಿ ಕಲ್ತ್ರಿ ಅಂತಂದರೆ ಆಮೇಲೆ ನೀವು ಯಾವ ಡಿಸೈನ್ ಕೊಟ್ಟರೂ ಮಾಡ್ತೀರಾ ಅನ್ನೋ ನಂಬಿಕೆ ನನಗೆ ಕೂಡ ಇದೆ. ನಿಮಗೂ ಕೂಡ ಆ ನಂಬಿಕೆ ಇಟ್ಕೊಳ್ಳಿ. ಯಾಕಂದರೆ ನಮ್ಮಲ್ಲಿರುವಂಥ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಯಾವತ್ತೂ ಜಾಸ್ತಿನೇ ಇಟ್ಕೊಂಡಿರ್ಬೇಕು. ನಾವು ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ರೆ ನಾವು ಏನನ್ನೂ ಮಾಡೋಕ್ಕಾಗಲ್ಲ, ಯಾವುದ್ರ ಮೇಲೂ ಆಸಕ್ತಿ ಇಲ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ನೋಡಿ ಈಗ ಪುಟ್ಟಾಗಿ ಲೀಫ್ಗಳನ್ನ ಹಾಕ್ಕೋತಾ ಇದ್ದೀನಿ ನಾನು ಇದರಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದು ಸ್ಯಾರಿ ಕಲರ್ ಬಂದುಬಿಟ್ಟು ನೇವಿ ಬ್ಲೂ ಕಲರ್ ಅಲ್ವಾ, ಹಾಗಾಗಿ ನಾನು ನೇವಿ ಬ್ಲೂ ಕಲರ್ ಥ್ರೆಡ್ಡಿಂದನೇ, ಇದು ಬಂದು ಸಿಲ್ಕ್ ಥ್ರೆಡ್ಡಲ್ಲೇ ಮಾಡ್ಕೊಂಡಿರೋದು. ಅಷ್ಟೇ ಫ್ರೆಂಡ್ಸ್, ಇದರಲ್ಲಿ ಏನು ಜಾಸ್ತಿ ಕಲರ್ ಕಾಂಬಿನೇಷನ್ ಇರಲಿಲ್ಲ. ನೇವಿ ಬ್ಲೂ ಕಲರ್ ಸ್ಯಾರಿ, ಜೊತೆಗೆ ಇದು ಬಂದುಬಿಟ್ಟು ಏನು ಕ್ರೇಪ್ ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಆ ಥರ ಕ್ವಾಲಿಟಿ ಸ್ಯಾರಿ ಇದು. ಏನು ಮಾಮೂಲಿ ಬಾರ್ಡರ್ ಸ್ಯಾರಿಗಳು ಬರುತ್ತಲ್ಲ ಸಿಲ್ಕ್ ಸ್ಯಾರಿ, ಆ ಥರ ಅಲ್ಲ, ಕ್ರೇಪ್ ಸಿಲ್ಕ್ ಇದು. ಚೆನ್ನಾಗಿತ್ತು ಫ್ರೆಂಡ್ಸ್, ಇದು ಸ್ಯಾರಿನೂ ಚೆನ್ನಾಗಿದೆ. ಅವರು ಈ ಡಿಸೈನ್ ಸೆಲೆಕ್ಟ್ ಮಾಡಿದರು, ಹಾಗಾಗಿ ನಾನು ಈ ಡಿಸೈನಲ್ಲಿ ಮಾಡಿಕೊಟ್ಟಿದ್ದೀನಿ. ನೀವು ಎಲ್ಲರೂ ಈ ಡಿಸೈನ್ನ ಪ್ರಾಕ್ಟೀಸ್ ಮಾಡಿ ಕಲೀರಿ, ಆದಷ್ಟು ಹಾಕಕ್ಕೆ ಟ್ರೈ ಮಾಡಿ. ಮತ್ತು ಆನ್ಲೈನಲ್ಲಿ ಕೂಡ ನಾವು ವರ್ಕು ಮತ್ತು ಸ್ಟಿಚಸ್ನ ಮಾಡ್ತೀವಿ. ಯಾರಿಗೆಲ್ಲ ಇದೆಲ್ಲ ಸ್ಟಿಚ್ ಮಾಡಿಸ್ಕೊಳ್ಳೋಂಥವ್ರಿದ್ರೆ, ವರ್ಕ್ ಹಾಕ್ಸ್ಕೊಳ್ಳೋಂಥವ್ರಿದ್ರೆ ಕಾಲ್ ಮಾಡಿ ಕೇಳಿ, ಇಲ್ಲಾಂದರೆ ವಾಟ್ಸಪ್ ಆದರೂ ಮಾಡಿ ನಾನು ಹೇಳ್ತೀನಿ. ಓಕೆನಾ? ಚೆನ್ನಾಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋಸು. ಎಲ್ಲರೂ ಆದಷ್ಟು ಶೇರ್ ಮಾಡಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್